ದ್ಯಾವತ್ ಸೂರ್ಯೋದಯೋ ಭವೇತ್ ಯಸ್ಯ ದೃಷ್ಟಿತ್ರಯೇ ದೀಪ ತಸ್ಯ ನಾಸ್ತಿ ನಮೋಸ್ತುತೇ. ಆಸನ, ಪರ್ವತಾಸನ, ಅಶ್ವಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ. ಈ ಮಂಡಲೋತ್ಸವದ ಆಮಂತ್ರಣ ಪತ್ರಿಕೆ ಇವತ್ತು ಒಂದೇ ದಿವಸಕ್ಕೆ ಇದು ಸೀಮಿತ ಅಲ್ಲ, 48 ದಿವಸಕ್ಕೆ ಸಹ ಸೀಮಿತ. ನೀವು ನಮ್ಮೊಟ್ಟಿಗೆ ಇರಬೇಕು. ಕೃಷ್ಣನ ಭಕ್ತರು ಯೋಗೇಶ್ವರ ನಾಡಲ್ಲಿ ಯೋಗ ಸೇವೆಯೊಂದಿಗೆ ಬೇರೆ ಸೇವೆ ಸಹ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ, ಈಗ ಮಠದ ಧ್ಯವನರಾದ ನಾಗರಾಜಾಚಾರ್ಯರವರು ಶ್ರೀ ಪತಂಜಲಿಯ ರಮೇಶ್ ಶೇರಿಗಾರ್ ಅವರಿಗೆ ಈ ಒಂದು ಸ್ಮರಣಿಕೆ ಹಾಗೂ ಇವರ ಸಂಚಾಲಕರಾದ ಶ್ರೀ ಅಮಿತ್ ಕುಮಾರ್ ಶೆಟ್ಟಿ ಅವರಿಗೆ ಸಹ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಯೋಗ ವಿಜ್ಞಾನ ಕೇಂದ್ರ ಉಡುಪಿ ಶ್ರೀ ಪಿ ವಿ ಭಟ್ ಅವರಿಗೆ ಸಹ, ಯೋಗ ವಿಜ್ಞಾನ ಕೇಂದ್ರ ಬನ್ನಂಜೆ ಶ್ರೀ ರಾಜೇಶ್ ಕುಮಾರ್ ಶೆಟ್ಟಿ ಅವರಿಗೆ ಸಹ, ನಿರಂತರ ಯೋಗ ಕೇಂದ್ರ ಚಿಟ್ಪಾಡಿ ಶ್ರೀ ಗಣೇಶಾಚಾರ್ಯರವರಿಗೆ ಸಹ, ಹಾಗೂ ಪತಂಜಲಿ ಯೋಗ ಸಮಿತಿಯ ಶ್ರೀ ವೆಂಕಟೇಶ್ ಮೇಂದಲೆ ಅವರಿಗೆ ಸಹ ಒಂದು ಆಮಂತ್ರಣ ಪತ್ರಿಕೆಯನ್ನು ನೀಡಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ 48 ದಿನಗಳ ಕಾಲ ಪರ್ಯಂತ ನಡೆಯುವ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗಿಗಳಾಗಬೇಕು, ಕೃಷ್ಣನ ಸೇವೆಯನ್ನು ಮಾಡಬೇಕು ಅಂತ ಮಂಡಲೋತ್ಸವ ಸಮಿತಿ ಆಡಳಿತ ಮಂಡಳಿಯ ಪರವಾಗಿ ಕೇಳಿಕೊಳ್ತಾ ಇದ್ದೆ. ಆರೋಗ್ಯಂ ಧನ ಸಂಪದಃ ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಉದಯೋ ದೀಪ ನಮೋಸ್ತುತೆ ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟ ಪರ್ಯಾಯ ಪೀಠಾಧಿಪತಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಆಡಳಿತ ಮಂಡಳಿ ಅವರಿಗೆಲ್ಲ ನಾವು ನಮ್ಮ ಎಲ್ಲ ಯೋಗ ಸಂಸ್ಥೆಗಳ ಪರವಾಗಿ ಅಭಿನಂದನೆ ಹಾಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ಉತ್ತಮವಾಗಿ ನಡೆದ ಈ ಒಂದು ಮಂಡಲ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದವರು. ಅವರಿಗೆ ನಮ್ಮ ಎಲ್ಲ ಯೋಗ ಸಂಸ್ಥೆಗಳ ಪರವಾಗಿ ಹಾಗೂ ಮಂಡಲೋತ್ಸವದ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ. ಕರಪತ್ರದಲ್ಲಿ ಮತ್ತು ಆನ್ಲೈನಲ್ಲಿರೋರು ಕೂಡ ಗಮನಿಸಬೇಕು. ನಿಮಗೂ ಕೂಡ ಕರಪತ್ರ ಆನ್ಲೈನಲ್ಲಿ ಸಿಕ್ಕಿದೆ. ನೀವೇನು ಮಾಡಬೇಕು ಅಂದರೆ ಅಲ್ಲಿ 2ನೆಯ ಪುಟದಲ್ಲಿ ಸಂಪರ್ಕ ಸಂಖ್ಯೆ ಹಾಕಿದ್ದಾರೆ. ಜಪವನ್ನು ಮಾಡಿದವರು ಮಾಡುವಂಥವರು ತಮ್ಮ ಹೆಸರನ್ನು ನೋಂದಣಿ ಮಾಡಬೇಕು ಅಂತ. ಅಲ್ಲಿ ವಾಟ್ಸಾಪಿನಲ್ಲಿ ನೀವು ಆರಂಭ ಮಾಡಿದ್ದೇವೆ ನಿಮ್ಮ ಹೆಸರು ಏನು ಅಂತಂಬುದನ್ನು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿಸಿದರೆ ಸಂಖ್ಯಾ ದೃಷ್ಟಿಯಿಂದಲೂ ಕೂಡ ತುಂಬ ಅನುಕೂಲವಾಗ್ತದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮಗೆಲ್ಲರಿಗೂ, ನೇರ ಪ್ರಸಾರದಲ್ಲಿ ಭಾಗವಹಿಸ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಪರ್ಯಾಯ ಮಠದ ವತಿಯಿಂದ ಕೋರ್ತಾ, ತಾವೆಲ್ಲರೂ ಕೂಡ ಈ ಜಪದ ಏನು ಒಂದು ಕರಪತ್ರ ನಿಮ್ಮ ವಾಟ್ಸಪ್ನಲ್ಲಿ ಇರ್ತದೆ, ಅದನ್ನು 10 ಜನರಿಗೆ ಅದನ್ನು ಪ್ರೇರಣೆ ಮಾಡಿ ಅವರಿಗೂ ಕೂಡ ಕಳಿಸಿ 48 ದಿನಗಳ ಕಾಲದ ಈ ಜಪದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರಿಗೆ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಕೋರ್ತಾ,
ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮಂತ್ರ ಜಪದ ಉದ್ದೇಶ ಮತ್ತು ಅದರಲ್ಲಿರುವಂತಹ ಶಕ್ತಿ ಅದನ್ನು ಉಪದೇಶ ಮಾಡಿ ಕೃಷ್ಣ ಮಂತ್ರೋಪದೇಶವನ್ನು ನಡೆಸಿ ನಮ್ಮನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. 48 ದಿವಸಗಳು ಬರೆದ ನಂತರ ಶ್ರೀಕೃಷ್ಣ ಮಠದಲ್ಲಿ ನಾವು 3 ಕೌಂಟರ್ ಹಾಕಿರ್ತೇವೆ. ಆ ಕೌಂಟ್ರಲ್ಲಿ ಅದು ನಿಮ್ಮ ಅಡ್ರೆಸ್ ಮತ್ತು ಆ ಕಾರ್ಡನ್ನು ನಮಗೆ ತಲುಪಿಸಬೇಕು. ಆವಾಗ ನಿಮಗೆ ಪ್ರಸಾದವನ್ನು ಕೊಡಲಾಗುತ್ತದೆ. ಬೇರೆ ಕಡೆ ಇರುವವರು ಕೊರಿಯರ್ ಮುಖಾಂತರ ಕಳಿಸ್ತಾರೆ. ಅವರಿಗೆ ಸಹ ಪ್ರಸಾದದ ವ್ಯವಸ್ಥೆಯನ್ನು ಮಂಡಲೋತ್ಸವ ಸಮಿತಿ ಮಾಡಿದೆ. ಈ ಒಂದು ಸೂಚನೆಯನ್ನು ಎಲ್ಲರೂ ಪಾಲನೆ ಮಾಡಬೇಕು. ಮತ್ತು ನೀವು ಪ್ರತಿಯೊಬ್ಬರಿಗೆ ಇದನ್ನು ಶೇರ್ ಮಾಡಬೇಕು. ನಾವು ಸ್ವಾಮೀಜಿಗಳ ಸಂಕಲ್ಪ 1 ಕೋಟಿ ಅಂತ ಇತ್ತು, ಅದು 10 ಕೋಟಿ ಆಗುವಲ್ಲಿ ನಾವೆಲ್ಲ ಸಂಪೂರ್ಣ ಸಹಕಾರವನ್ನು ನೀಡಬೇಕು. ಯಾಕಂತ ಹೇಳಿದರೆ ನಿನ್ನೆ ಈಗಾಗಲೇ ಪತಂಜಲಿಯ ರಾಜ್ಯ ಪ್ರಭಾರಿ ಭವರ್ಲಾಲ್ ಆರ್ಯರವರು ಅವರ ಫೇಸ್ಬುಕ್ ಲೈವ್ 5 ಲಕ್ಷ ಜನಕ್ಕೆ ಈ ಒಂದು ಲೈವ್ ಅನ್ನು ಶೇರ್ ಮಾಡಿದ್ದಾರೆ. ಇವತ್ತು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಸಹ ಈ ಒಂದು ಲೈವ್ ಕಾರ್ಯಕ್ರಮವನ್ನು ನೋಡಿ ಇದರಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಸಾಧಾರಣ ಒಂದು 15 ದಿವಸದಿಂದ ಇವನ್ ಅಮೇರಿಕದಿಂದ ಸಹ ನಿನ್ನೆ 4 ಫೋನ್ ಬಂದಿತ್ತು. ನಾವು ಬೆಳಿಗ್ಗೆ ಅಲ್ಲಿಯ ಬೆಳಿಗ್ಗೆ ಇಲ್ಲಿಯ ರಾತ್ರಿ ಇರ್ತದಲ್ಲ, ನಾವು ಎಂತ ಮಾಡೋದು ಅಂತ ಹೇಳಿ. ಅದಕ್ಕೆ ನಾವು ಹೇಳಿತ್ತು ನಮ್ಮ ಕಾರ್ಯಕ್ರಮ ಮುಗ್ದ ನಂತರ ನೀವು ಮಾಡಿ ಅಂತ ಹೇಳಿ. ಆ ಥರ ಹಾಗೆಯೇ ಬೇರೆ ಹೈದರಾಬಾದ್, ಬಾಂಬೆ, ಬೆಂಗಳೂರು ಎಲ್ಲ ಕಡೆಯಿಂದ ಇದಕ್ಕೆ ಉತ್ತಮ ಸ್ಪಂದನೆ ದೊರೆತಿದೆ ಈ ಒಂದು ಯೋಜನೆ. ಯಾಕೆಂದರೆ ಪ್ರಸ್ತುತ ಈಗ ನೀವು ಪ್ರಚಲಿತ ವಿದ್ಯಮಾನದಲ್ಲಿ ನೋಡ್ತಾ ಇದ್ದೀರಿ, ಯುದ್ಧಮಾನಗಳು ನಡೀತಾ ಇದೆ, ಅವಘಡಗಳು ನಡೀತಾ ಇವೆ. ಇದನ್ನೆಲ್ಲ ನಾವೊಂದು ಮನುಷ್ಯನಿಂದ ಮಾಡಲಿಕ್ಕೆ ಆಗುವುದು ಅಷ್ಟೇ. ದೇವರ ಸೇವೆ, ದೇವರಲ್ಲೇ ಮೊರೆ ಇಡುವುದು, ಅವನೇ ಎದ್ದು ನೆತ್ತು ಮಾಡಿದರೆ ಅದು ಮತ್ತೆ ಎಲ್ಲ ಸಹ ಶಾಂತ ರೀತಿಯಲ್ಲಿ ಆಗ್ತದೆ ಒಂದು ಪ್ರತೀತಿ. ಹಾಗೆ ಹೇಳ್ತಾ ಈಗ ನೇರವಾಗಿ ಆರಂಭಿಸುವ 3 ಬಾರಿ ಓಂಕಾರ. ಎಲ್ಲರೂ ಕೂತ್ಕೊಳ್ಳಿ. ಆಸನ ಓಂಕಾರ ಮಾಡುವ. ಕೈಯಲ್ಲಿ ಮುದ್ರಾ ಅಥವಾ ಕೈಯಲ್ಲಿ ಎಲ್ಲರೂ ನಮಸ್ಕಾರ ಮುದ್ರೆ ಇಡಿ. ಕಣ್ಮುಚ್ಚಿ 2 ಸಲ ದೀರ್ಘ ಉಸಿರಾಟ. ಉಸಿರು ಒಳಗೆ ಹಾಗೆ ಪೂರ್ತಿ ಉಸಿರನ್ನು ಹೊರಗೆ ಹಾಕಿ. ಇನ್ನೊಮ್ಮೆ ಡೀಪ್ ಇನಲೇಷನ್, ಎಕ್ಸಲೇಷನ್. 3 ಬಾರಿ ಓಂಕಾರ ಮಾಡುವ. ಬ್ರೀದ್ ಇನ್. Breathe in. Breathe in. ಗಮನಿಸಿ. 2 ಕೈಗಳನ್ನು ಉಜ್ಕೊಳ್ಳಿ. ಹಾಗೆ ಕಣ್ಮೇಲಿರಿಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ನಿಂತ್ಕೊಂಡು ಎಲ್ಲರೂ ಈಗ ಎದ್ದು ನಿಲ್ಲುವ ಸೂರ್ಯ ನಮಸ್ಕಾರಕ್ಕೆ. ಸೂರ್ಯ ನಮಸ್ಕಾರದ ಇದನ್ನು ಪ್ರಾರ್ಥನೆ ಮಾಡಿಕೊಂಡು ಮಂತ್ರವನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಮಾಡು ಸ್ಟಾರ್ಟ್ ಮಾಡಿ. ಓಂ ಹಿರಣ್ಯೇನ ಪಾತ್ರೇಣ ಸತ್ಯಸಾಪೀಹಿತಂ ಮುಖಂ ತತ್ವಂ ಪೋಷನ್ ಅಪಾವೃಣು ಸತ್ಯಧರ್ಮಾಯ ದೃಶ್ಯಯೇ. ಫಸ್ಟ್ ಮಂತ್ರ ಹೇಳಿದ ಮೇಲೆ ಎಲ್ಲರೂ ನಾ ಹೇಳಿದ ಮೇಲೆ ರಿಪೀಟ್ ಮಾಡಿ. ಫಸ್ಟ್ ಮಂತ್ರ ಓಂ ಅರುಣಾಯ ನಮಃ. ದ್ವೇ ಊರ್ಧ್ವ ಹಸ್ತಾಸನ. ಹೌದು ಇದ್ರೆ ಎಲ್ಲರೂ ಪ್ರಾಣ. ತ್ರೀಣಿ ಚತ್ವಾರಿ ಪಂಚ
षट् सप्त अष्ट नव दश एकादश द्वादश नमस्कार ॐ शरण्याय नमः नमस्कारासन ऊर्ध्वहस्तासन पादहस्तासन अश्वसंचलनासन पर्वतासन ॐ आदिभूताय नमः ब्रीथ इन अप breathe out breathe in breathe out breathe in and out breathe in breathe out breathe in breathe out breathe in breathe out Om Akhilagamade अखिलागमवेदिने नमः ॐ अखिलागमवेदिने नमः ಚತುರ್ಥ ಪರ್ಯಾಯದ ವಿಶ್ವಗೀತ ಪರ್ಯಾಯದ ಎರಡನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಮಹೋತ್ಸವಕ್ಕೆ ಈ ಬಾರಿ ನಾವು ಶ್ರೀಕೃಷ್ಣ ಮಂಡಲೋತ್ಸವ ಈ ಒಂದು ಸಮಾರಂಭಕ್ಕೆ ಇವತ್ತು ವಿದ್ಯುಕ್ತವಾದಂತಹ ಚಾಲನೆಯನ್ನು ಕೊಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಅದು ಕೂಡ ಸೂರ್ಯ ನಮಸ್ಕಾರದ ಸೂರ್ಯಮಂಡಲಕ್ಕೆ ನಮಸ್ಕಾರ ಮಾಡುವ ಮೂಲಕ ಮಂಡಲೋತ್ಸವವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರೋದು ಅದು ಅತ್ಯಂತ ಒಂದು ಅರ್ಥಪೂರ್ಣ ಎಂಬುದಾಗಿ ನಾವು ಗಮನಿಸಬೇಕು. ಯಾವುದೇ ಒಂದು ಉತ್ಸವದ ಮೂಲ ಉದ್ದೇಶ ಕೃತಜ್ಞತಾ ಸಮರ್ಪಣೆ. ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡುವ ಹಿನ್ನೆಲೆಯ ಆಶಯ ಭಾವ ಭಗವಂತನಿಗೆ ಕೃತಜ್ಞತೆಯ ಸಮರ್ಪಣೆ. ಭಗವಂತ ಕೃಷ್ಣ ರೂಪದಿಂದ ಈ ಜಗತ್ತಿಗೆ ಬಂದು ತನ್ನ ಒಂದು ಉಪದೇಶದಿಂದ ಅದೇ ರೀತಿ ತನ್ನ ಲೀಲೆಗಳಿಂದ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಕ್ಕೆ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವುದೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮುಖ್ಯ ಆಶಯವಾಗಿದೆ. ಅಂತಹ ಒಂದು ಕೃತಜ್ಞತಾ ಸಮರ್ಪಣೆ ಅದು ಮುಖ್ಯವಾಗಿ ಪ್ರತಿನಿತ್ಯ ಮಾಡಬೇಕಾದದ್ದು ಸೂರ್ಯನಿಗೆ. ಉಪನಿಷತ್ತಿನಲ್ಲಿ ಸೂರ್ಯ ಆತ್ಮ ಜಗತಃ ತಸ್ತುಷಶ್ಚ ಎಂಬುದಾಗಿ ಇಡೀ ವಿಶ್ವದ ಆತ್ಮ ಯಾರು ಅಂದರೆ ಸೂರ್ಯ, ಇಡೀ ವಿಶ್ವದ ಚೈತನ್ಯ ಯಾರು ಅಂದರೆ ಸೂರ್ಯ. ಸೂರ್ಯ ಬಂದ ಮೇಲೆ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗ್ತಾರೆ. ಸೂರ್ಯ ಹೋದ ಮೇಲೆ ಎಲ್ಲರೂ ಕೂಡ ಮಲಗಿಬಿಡ್ತಾರೆ. ಜಗತ್ತನ್ನು ಸಕ್ರಿಯಗೊಳಿಸುವುದು ಅದು ಸೂರ್ಯ. ಆದ್ದರಿಂದ ಸೂರ್ಯ ಜಗತ್ತಿನ ಆತ್ಮ, ಜಗತ್ತಿಗೆ ಬೆಳಕನ್ನು ಕೊಡುವವನು, ಜಗತ್ತಿಗೆ ಚೇಷ್ಟೆಯನ್ನು ಕೊಡುವವನು, ಜಗತ್ತಿಗೆ ಚಾಲನೆಯನ್ನು ಕೊಡುವವನು. ಅಂತಹ ಜಗತ್ತಿಗೆ ಚಾಲನೆಯನ್ನು ಕೊಡತಕ್ಕಂತಹ ಸೂರ್ಯನ ನಮಸ್ಕಾರ ಪೂರ್ವಕವಾಗಿ ಜಗತ್ತಿನ ಮುಖ್ಯ ಚಾಲಕನಾದಂತಹ ಶ್ರೀಕೃಷ್ಣನ ಒಂದು ಉತ್ಸವವನ್ನು ಪ್ರಾರಂಭ ಮಾಡ್ತಾ ಇರೋದು ಇದು ಅತ್ಯಂತ ಒಂದು ಅರ್ಥಪೂರ್ಣ ಎಂಬುದನ್ನು ಗಮನಿಸಬೇಕು. ಶಾಸ್ತ್ರದಲ್ಲಿ ಸೂರ್ಯನಿಗೆ ಪ್ರತಿಯೊಬ್ಬರೂ ಕೂಡ ನಮಸ್ಕಾರ ಮಾಡಬೇಕು. ಅದು ಧಾರ್ಮಿಕವಾದಂತಹ ವಿಧಿ ಅಲ್ಲ, ಅದು ಲೌಕಿಕ ವಿಧಿಯೂ ಹೌದು. ಯಾವತ್ತನಿಂದ ನಾವು ಉಪಕಾರವನ್ನು ಪಡೆಯುತ್ತೇವೆಯೋ ಅವನಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು ಎಂಬುದು ಕೇವಲ ಸನಾತನ ಹಿಂದೂ ಧರ್ಮದಲ್ಲಿ ಹೇಳುವುದು ಮಾತ್ರ ಅಲ್ಲ, ಎಲ್ಲ ಧರ್ಮಗಳ ಸಾರವೇ ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನ. ನಾವು ಉಪಕಾರ ಪಡೆದದ್ದನ್ನು ಪ್ರತ್ಯುಪಕಾರ ಅದನ್ನು ತಿರುಗಿಸಬೇಕು. ಇಡೀ ಜಗತ್ತಿನ ಮೂಲ ತತ್ವ ಯಾವುದಂದರೆ ಪಡೆದದ್ದನ್ನು ವಾಪಸ್ ಕೊಡುವುದೇ ಜಗತ್ತಿನ ಮೂಲತತ್ವ. ಭಗವಂತನ ಆರಾಧನೆಯ ಮೂಲತತ್ವವು ಭಗವಂತನಿಂದ ಪಡೆದದ್ದನ್ನು ನಾವು ಪ್ರೀತಿಯ ಅರ್ಪಣೆಯ ಮುಖಾಂತರ ಅದನ್ನು ವಾಪಸ್ ಕೊಡೋದು.
ಇಡೀ ಜಗತ್ತಿನ ವ್ಯವಸ್ಥೆಯ ಮೂಲತತ್ವವೇ ಅದು. ಎಲ್ಲ ಬ್ಯಾಂಕ್ಗಳ ಮೂಲತತ್ವ ಏನು ಅಂದರೆ ಬ್ಯಾಂಕಿನಿಂದ ಸಾಲ ಪಡೆದದ್ದನ್ನು ವಾಪಸ್ ಕೊಡೋದು ಬಡ್ಡಿ ಸಹಿತವಾಗಿ. ಇಡೀ ಸರಕಾರದ ಮೂಲತತ್ವ ಏನಂದರೆ ಜನರಿಂದ ಪಡೆದ ಟ್ಯಾಕ್ಸನ್ನು ಮತ್ತೆ ಜನರಿಗೆ ಕೊಡೋದು. ಜನರ ಮೂಲತತ್ವ ಏನಂದರೆ ನಾವು ಸಂಪಾದಿಸಿದ್ದನ್ನು ಸರಕಾರಕ್ಕೆ ಕೊಡೋದು. ಸರಕಾರದ ಮೂಲತತ್ವ ಏನಂದರೆ ಜನರಿಂದ ಪಡೆದನ್ನು ಮತ್ತೆ ಪುನಃ ಜನರಿಗೆ ಕೊಡೋದು. ಶಾಸ್ತ್ರಗಳು ಅಂತಿಮವಾಗಿ ಹೇಳ್ತಾ ಇವೆ, ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನ. ಧರ್ಮ ಅಂತೇಳಿ ಹೇಳಿದರೆ ಪಡೆದದ್ದನ್ನು ನಾವು ವಾಪಸ್ಸು ಕೊಡುವುದೇ ಧರ್ಮ. ಪಡೆದದ್ದನ್ನು ವಾಪಸ್ ಕೊಡಲಿಲ್ಲ ಅಂತೇಳಿ ಹೇಳಿದರೆ ಬಡ್ಡಿ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ ಒಂದೊಂದೇ ಆ್ಯಕ್ಷನ್ ನೋಟಿಸ್ ಕಳಿಸ್ತಾರೆ, ಕೆಂಪು ನೋಟಿಸ್ ಬರ್ತದೆ, ಆಮೇಲೆ ರೈಡ್ ಮಾಡ್ತಾರೆ, ಎಲ್ಲ ಅಟ್ಯಾಚ್ ಮಾಡ್ತಾರೆ, ಆಮೇಲೆ ಓಡಿಸಿಬಿಡ್ತಾರೆ. ಆದ್ದರಿಂದ ಪಡೆದದ್ದನ್ನು ವಾಪಸ್ ಕೊಡುವುದು ಇಡೀ ಧರ್ಮದ ಸಾರ. ಈ ದೃಷ್ಟಿಯಲ್ಲಿ ಈ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಸೂರ್ಯನಿಂದ ಸ್ಫೂರ್ತಿಯನ್ನು ಪಡೆದಿರ್ತಾರೆ. ಅವರು ಸೂರ್ಯನಿಗೆ ಅದನ್ನು ವಾಪಸ್ ಕೊಡೋದು ಅವರ ಕರ್ತವ್ಯ. ಅದನ್ನು ಯಾವ ರೀತಿ ವಾಪಸ್ ಕೊಡಬಹುದಂದರೆ ನಮಸ್ಕಾರದ ಮುಖಾಂತರ ವಾಪಸ್ ಕೊಡ್ಬೋದು. ಯಾವುದನ್ನು ಪಡೆದಿರ್ತೇವೋ ಅದೇ ಮುಖಾಂತರ ವಾಪಸ್ ಕೊಡೋದು ಒಂದು ವಿಧಾನ. ಬೇರೆ ರೀತಿಯಲ್ಲಿಯೂ ವಾಪಸ್ ಕೊಟ್ಟರೆ ಆವಾಗ ನಾವು ಆ ತತ್ವವನ್ನು ಪರಿಪಾಲನೆ ಮಾಡಿದಾಗ, ಒಬ್ಬರ ಹತ್ತಿರ ಸಾಲ ತಗೊಳ್ತೇವೆ, 10 ದಿವಸದಲ್ಲಿ ಕೊಡ್ತೇವೆ ಹೇಳ್ತೇವೆ, 10 ದಿವಸದಲ್ಲಿ ಕೊಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಅವರಿಗೊಂದು ಉದ್ದಂಡ ನಮಸ್ಕಾರ ಮಾಡ್ತೇವೆ. ಆವಾಗ ಅವನು ಹೇಳ್ತಾನೆ ಪರವಾಗಿಲ್ಲ, ಇನ್ನೊಂದು 10 ದಿವಸ ಹೋಗಲಿ ಅಂತ. ನಮಗೆ ವಾಪಸ್ ಕೊಡಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ಒಂದು ನಮಸ್ಕಾರ ಮಾಡಿದರೂ ಅದಕ್ಕೆ ಕಾಂಪನ್ಸೇಟ್ ಮಾಡಿದ ಹಾಗೆ ಆಗ್ತದೆ. ಹಾಗೆಯೇ ಸೂರ್ಯನಿಂದ ಪಡೆದಂತಹ ಉಪಕಾರವನ್ನು ಅವನಿಗೆ ನಮಸ್ಕಾರ ಮಾಡುವ ಮೂಲಕ ಅದನ್ನು ನಾವು ವಾಪಸ್ ಕೊಡಬೇಕು. ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಇದು ಕೇವಲ ಧಾರ್ಮಿಕ ಅಲ್ಲ, ಇದು ಪ್ರತಿಯೊಂದು ಲೌಕಿಕ ವಿಧಿಯ ಹಿಂದೆ ಇರತಕ್ಕಂಥ ಆಶಯ. ಈ ವಿಶ್ವದಲ್ಲಿ ಬದುಕುವ ಎಲ್ಲರೂ ಕೂಡ ಸೂರ್ಯನಿಗೆ ನಮಸ್ಕಾರ ಮಾಡುವ ಮುಖಾಂತರ ಅವನಿಂದ ಪಡೆದ ಚೈತನ್ಯ, ಸ್ಫೂರ್ತಿ ಇದನ್ನೆಲ್ಲ ಅವನಿಗೆ ವಾಪಸ್ ಕೊಡುವುದು ಅದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಸೂರ್ಯಾರ್ಘ್ಯವನ್ನು ಕೊಡಬೇಕು ಅಂತೇಳಿ ಶಾಸ್ತ್ರಗಳೇ ಹೇಳ್ತವೆ. ಸಂಧ್ಯಾ ವಂದನಕ್ಕಿಂತ ಮುಂಚೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಯಾರು ಸೂರ್ಯಾರ್ಘ್ಯ ಕೊಡುವುದಿಲ್ಲೋ ಅವರಿಗೆ ಪಾಪ ಬರ್ತದೆ ಅಂತ. ಯಾಕೆಂದರೆ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಅವನಿಗೆ ನಾವು ಏನೂ ಕೊಡಲಿಲ್ಲ ಹೇಳಿದರೆ ಅದರಿಂದ ಪಾಪ ಬರ್ತದೆ. ನಾವು ಲೋಕದಲ್ಲಿ ಎಲೆಕ್ಟ್ರಿಸಿಟಿಯನ್ನು ಉಪಯೋಗಿಸ್ತೇವೆ, ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದರೆ ಬಂದು ಕಟ್ ಮಾಡಿಬಿಡ್ತಾರೆ ಅಥವಾ ಫೈನ್ ಹಾಕಿಬಿಡ್ತಾರೆ. ಎಲೆಕ್ಟ್ರಿಸಿಟಿ ನಮ್ಮದಲ್ಲ, ದೇವರದ್ದು. ಅದರ ಬಿಲ್ಲು ಹಾಕಿ ಹಣ ಪಡೆಯುವವರು ನಾವು. ಆದರೆ ಸೂರ್ಯನಿಂದ ಪಡೆದದ್ದಕ್ಕೆ ಬಿಲ್ಲು ಇಲ್ಲ, ಏನೂ ಇಲ್ಲ. ಇಡೀ ನಮ್ಮ ಜೀವನ ಸೂರ್ಯನಿಂದ ನಡೆಯುತ್ತದೆ. ಅವನಿಂದ ನಾವು ಬೆಳಕನ್ನು ಪಡೆಯುತ್ತೇವೆ. ಸೂರ್ಯ ಕರೆಂಟ್ ಬಿಲ್ಲು, ಬೆಳಕಿನ ಬಿಲ್ಲು ಅಂತೇಳಿ ನಮಗೆ ಕಳಿಸುವುದಿಲ್ಲ, ನಾವು ಅವನಿಗೆ ಏನೂ ಕೊಡುವುದೂ ಇಲ್ಲ. ಸಾಮಾನ್ಯವಾದಂಥ ಒಂದು ಕರೆಂಟ್ ಕಂಪನಿಗೆ ನಾವು ಬಿಲ್ಲು ಕಟ್ಟಲಿಲ್ಲ ಅಂದರೆ ಎಷ್ಟು ಜೋರಾಗಿ ಆ್ಯಕ್ಷನ್ ತಗೊಳ್ತಾರೆ, ಎಲ್ಲ ಬಂದು ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. ಆದರೆ ಸೂರ್ಯನಿಂದ ಪಡೆದದ್ದಕ್ಕೆ ನಾವು ವಾಪಸ್ಸೇ ಕೊಡಲಿಲ್ಲ ಹೇಳಿದರೆ ಅದು ಮಹಾಪರಾಧ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯನಿಗೆ ಪಡೆದಂತಹ ಉಪಕಾರವನ್ನು ಪ್ರತ್ಯುಪಕಾರ ನಮಸ್ಕಾರದ ಮೂಲಕ ಸಲ್ಲಿಸಬೇಕು ಎಂಬುದು ಶಾಸ್ತ್ರಗಳ ಆಶಯ. ಅದರಲ್ಲೇ ಸೂರ್ಯಾರ್ಘ್ಯವನ್ನು ವಿಧಿಸಿದ್ದಾರೆ, ಸೂರ್ಯ ನಮಸ್ಕಾರ. ಅಂತಹ ಸೂರ್ಯ ನಮಸ್ಕಾರ, ಸೂರ್ಯ ಮಂಡಲದ ನಮಸ್ಕಾರದ ಜೊತೆಗೆ ಇವತ್ತು ನಮ್ಮ ಶ್ರೀಕೃಷ್ಣ ಮಂಡಲೋತ್ಸವ ನಡೀತಾ ಇದೆ. ಸೂರ್ಯನಿಂದ ಪಡೆದದಕ್ಕಿಂತಲೂ ಹೆಚ್ಚು ನಾವು ಕೃಷ್ಣನಿಂದ ಪಡಿತಾ ಇದ್ದೇವೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ. ಸೂರ್ಯನಿಗೆ ಶಕ್ತಿ ಕೊಟ್ಟವನೇ ಕೃಷ್ಣ, ಸೂರ್ಯನಿಗೆ ಉಪದೇಶ ಮಾಡಿದವನೇ ಕೃಷ್ಣ. ಆದ್ದರಿಂದ ಮೂಲ ಶಕ್ತಿಗೆ ನಾವು ಒಂದು ಪ್ರಣಾಮವನ್ನು ಸಲ್ಲಿಸುವುದು ಕೂಡ ಅದು ಬಹಳ ಮುಖ್ಯ ಕರ್ತವ್ಯ. ಶ್ರೀಕೃಷ್ಣನ ಮಂಡಲೋತ್ಸವದ ಚಾಲನೆಯನ್ನು ಸೂರ್ಯಮಂಡಲದ ನಮಸ್ಕಾರದ ಮುಖಾಂತರ ಮಾಡಿದರೆ ಸೂರ್ಯಾಂತರ್ಗತನಾದಂತಹ ಸವಿತ್ರನಾಮಕನಾದಂತಹ ಭಗವಂತನಿಗೆ ನಾವು ನಮ್ಮ ಪ್ರಣಾಮವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿದ ಹಾಗಾಗ್ತದೆ. ಈ ದೃಷ್ಟಿಯಲ್ಲಿ ಶ್ರೀಕೃಷ್ಣನ ಉತ್ಸವದ ಮಂಡಲೋತ್ಸವವನ್ನು ಸೂರ್ಯ ಮಂಡಲೋತ್ಸವದ ಜೊತೆಗೆ ನಾವು ಪ್ರಾರಂಭ ಮಾಡ್ತಾ ಇರೋದು ಅದು ಗೀತೋಕ್ತ ಆಶಯಕ್ಕೂ ಕೂಡ ಅನುಗುಣವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಇಂತಹ ಅರ್ಥಪೂರ್ಣವಾದಂತಹ ಈ ಸೂರ್ಯ ನಮಸ್ಕಾರದಲ್ಲಿ ನೀವು ಭಾಗವಹಿಸಿ ಶ್ರೀಕೃಷ್ಣನ ಮಂಡಲೋತ್ಸವದಲ್ಲಿ
ನೀವು ಭಾಗವಹಿಸೋದ್ರಿಂದ ನಿಮಗೆ ಶ್ರೀಕೃಷ್ಣ ಮತ್ತು ಸೂರ್ಯನ ವಿಶೇಷ ಅನುಗ್ರಹ ಇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಭಾವಿಸ್ತಾ ಇದ್ದೇವೆ. ಭಗವಂತ ಕೃಷ್ಣ ರೂಪದಿಂದ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ನಿಯಮ. ಆದ್ದರಿಂದ ಭಗವಂತನ ಬೇರೆ ರೂಪಗಳ ಉಪಾಸನೆಕ್ಕಿಂತಲೂ ಕೂಡ ಕೃಷ್ಣ ರೂಪ ಉಪಾಸನೆ ಅದು ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿಯೂ ಕೂಡ ಬಾಲಕೃಷ್ಣನ ಒಂದು ಚಿಂತನೆ ಅದು ಶೀಘ್ರ ಫಲಪ್ರದವಾದದ್ದು. ಅಂತಹ ಒಂದು ಬಾಲಕೃಷ್ಣನನ್ನು ಉಡುಪಿಯಲ್ಲಿ ಶ್ರೀಮಧ್ವಾಚಾರ್ಯರೇನು ಪ್ರತಿಷ್ಠೆ ಮಾಡಿದ್ದಾರೆ. ಆ ಒಂದು ರೂಪದ ಚಿಂತನೆಯ ಜೊತೆಗೆ ಈ ಒಂದು ಮಂತ್ರವನ್ನು ನಾವೆಲ್ಲರೂ ಕೂಡ ಪಠಿಸಬೇಕು. ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಓಂ ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಓಂ ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಓಂ 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 ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಂ ತರ್ಪಯಾಮಿ. ಶ್ರೀಕೃಷ್ಣಂ ತರ್ಪಯಾಮಿ. ಶ್ರೀಕೃಷ್ಣಂ ತರ್ಪಯಾಮಿ. ಅನೇನ ಸ್ವಾಮಿ ಶ್ರೀಕೃಷ್ಣ ಮಂತ್ರ ಜಪತರ್ಪಣಕರಣೇನ ಭಗವಾನ್ ಶ್ರೀ ಮಧ್ವಾಂತರ್ಗತ ಸ್ವಾಮಿ ಶ್ರೀಕೃಷ್ಣ ಸ್ವಾಮಿ ಶ್ರೀಕೃಷ್ಣ ಪ್ರಿಯತಾಂ. ಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಗೋವಿಂದಾಯ ನಮಃ. ಅಚ್ಯುತಾಯ ನಮಃ. ಅಚ್ಯುತಾಯ ಅನಂತಾಯ ನಮಃ. ಗೋವಿಂದಾಯ ನಮಃ. ಗೋವಿಂದಾಯ ಅಚ್ಯುತಾಯ ನಮಃ. ಅನಂತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಗೋವಿಂದಾಯ ನಾರಾಯಣಾಯ ನಮಃ. ನಾರಾಯಣಾಯ ನಮಃ. 10 ಸಲ ಜಪ ಮಾಡಿದರೆ ಒಂದು ತರ್ಪಣವನ್ನು ಕೊಡಬೇಕು. ಜಪದ ಕೊನೆಯಲ್ಲಿ 18 ಸಲ ಮಾಡಿದರೆ 2 ಸಲ, 48 ಸಲ ಮಾಡಿದರೆ 5 ಸಲ, ಹೀಗೆ 10 ಜಪಕ್ಕೆ ಒಂದು ತರ್ಪಣ ಕೊಟ್ಟರೆ ಆವಾಗ ಪೂರ್ಣತೆ ಬರ್ತದೆ ಜಪಕ್ಕೆ. ಕೊನೆಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಈ ನಾಮಸ್ಮರಣೆ ಮಾಡಬೇಕು. ಕಾರಣ ಏನೆಂದರೆ ಅಚ್ಯುತ ಅಂದರೆ ಚ್ಯುತಿ ಇಲ್ಲದವ ಅಂತ ಅರ್ಥ. ನಮ್ಮ ಜಪಗಳಲ್ಲಿ ಏನಾದರೂ ಚ್ಯುತಿ ಇದ್ದರೆ ಅದನ್ನು ಪರಿಹಾರ ಮಾಡು ಅಂತೇಳಿ ಅಚ್ಯುತನ ಸ್ಮರಣೆ. ಅನಂತನ ಸ್ಮರಣೆ ಯಾಕೆ ಅಂದರೆ ನಾವು ಮಾಡಿದ ಜಪಕ್ಕೆ ಅನಂತ ಫಲ ಬರಲಿ ಅಂತ ಹೇಳಿ ಅನಂತನ ಸ್ಮರಣೆ. ಹಾಗೆ ಗೋವಿಂದನ ಸ್ಮರಣೆ ಯಾಕೆಂದರೆ ನಮ್ಮ ಜಪದಿಂದ ನಮಗೆ ಗೋವಿಂದ ಅಂದರೆ ಜ್ಞಾನಪ್ರದ ಅಂತ ಅರ್ಥ, ನಮಗೆ ದಿವ್ಯವಾದ ಜ್ಞಾನವನ್ನು ಕೊಡುವಂತೆ. ಕೊನೆಗೆ ನಾರಾಯಣನ ಸ್ಮರಣೆ, ನಮ್ಮೆಲ್ಲ ಈ ಜಪವನ್ನು ನಾರಾಯಣನಿಗೆ ಮೂಲ ರೂಪಕ್ಕೆ ನಾವು ಅರ್ಪಣೆ ಮಾಡ್ತೇವೆ ಅಂತೇಳಿ. ಹೀಗೆ ಈ ರೀತಿ ಈ ವಿಧಿಪೂರ್ವಕವಾಗಿ ಜಪವನ್ನು ಮಾಡಿದರೆ ಆ ಜಪಕ್ಕೆ ಅನುಗುಣವಾದಂತಹ ಫಲ ಖಂಡಿತ ನಮಗೆ ದೊರೆಯುತ್ತದೆ. ಇದನ್ನು ನೀವು ಶ್ರದ್ಧೆಯಿಂದ ಮಾಡಿ ಉಡುಪಿ ಶ್ರೀಕೃಷ್ಣನ ರೂಪಚಿಂತನೆಯನ್ನು ಮಾಡುತ್ತಾ ಈ ಜಪವನ್ನು ಮಾಡಿ ನೀವು ನಿಮ್ಮ ಮನಸ್ಸಿನ ಅಭೀಷ್ಟಗಳನ್ನೆಲ್ಲ ಪಡೆಯುವಂತಾಗಲಿ ಅಂಥೇಳಿ ನಾವು ಅಲ್ಲಿ ಶ್ರೀಕೃಷ್ಣನ ಒಂದು ಉತ್ಸವ ಭಗವಂತ ನಮಗೆ ಧರೆಗೆ ಬಂದು ಅನುಗ್ರಹ ಮಾಡಿದ ಈ ಒಂದು ಉಪಕಾರದ ಸ್ಮರಣೆಯ ರೂಪದಲ್ಲಿ ನಡೆಯಬೇಕು. ನಮ್ಮೆಲ್ಲ ಜೀವನದ ಸಾಧನೆಗಳನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡುವ ಮುಖಾಂತರ ಮತ್ತೆ ಪುನಃ ನಾವು ಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯುವಂತಾಗಬೇಕು ಎಂಬುದು ಈ ಮಂಡಲೋತ್ಸವದ ಮುಖ್ಯ ಆಶಯವಾಗಿದೆ. ಯಾವಾಗಲೂ ಕೂಡ ಕೊಟ್ಟದ್ದನ್ನು ವಾಪಸ್ಸು ಕೊಟ್ಟರೆ ನಮಗೆ ಮತ್ತಷ್ಟು ಸಿಗುತ್ತದೆ. ಬ್ಯಾಂಕಿನಲ್ಲಿ
ನಾವು ಸಾಲವನ್ನು ಸರಿಯಾಗಿ ವಾಪಸ್ ಕೊಟ್ಟರೆ ಮತ್ತೆ ಪುನಃ ಕರೆದು ನಮಗೆ ಸಾಲ ಕೊಡ್ತಾರೆ. ಅಮೇರಿಕಾದಲ್ಲಿ ಫೋನ್ ಮಾಡಿ $1 ಮಿಲಿಯನ್ ಸಾಲ ತಗೊಳ್ಳಿ ಪ್ಲೀಸ್, $1 ಮಿಲಿಯನ್ ಸಾಲ ತಗೊಳ್ಳಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಬಹಳ ಚೆನ್ನಾಗಿದೆ, ನೀವು ಸಾಲ ತಗೊಳ್ಳಿ ಅಂತೇಳಿ. ಯಾಕೆಂದರೆ ನಾವು ಸರಿಯಾಗಿ ವಾಪಸ್ ಕೊಡ್ತಾ ಇದ್ದೇವೆ. ಹಾಗೆಯೇ ಭಗವಂತನಿಂದ ಪಡೆದದ್ದನ್ನು ನಾವು ಸರಿಯಾಗಿ ವಾಪಸ್ ಕೊಟ್ಟರೆ ಭಗವಂತ ಕರೆದು ನಮಗೆ ಇನ್ನಷ್ಟು ಅನುಗ್ರಹ ಮಾಡ್ತಾನೆ, ಇನ್ನಷ್ಟು ನಮಗೆ ಕೊಡ್ತಾನೆ. ಆದ್ದರಿಂದ ಪಡೆಯುವ ರಹಸ್ಯ ಕೊಡುವುದರಲ್ಲಿದೆ. ಎಷ್ಟು ಜಾಸ್ತಿ ಕೊಡ್ತೇವೆ ಅಷ್ಟು ಜಾಸ್ತಿ ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ವಾಪಸ್ ಕೊಡಲಿಲ್ಲ ಹೇಳಿದರೆ, ಸಾಲ ವಾಪಸ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಯಾವ ಬ್ಯಾಂಕಿನವರು ಕೂಡ ಸಾಲ ಕೊಡೋದಿಲ್ಲ. ಎಲ್ಲ ಬ್ಯಾಂಕಿಗೂ ತಿಳಿಸಿಬಿಡ್ತಾರೆ, ಇವನು ನಂಬಿಕೆಗೆ ಅರ್ಹನಲ್ಲ, ಆದ್ದರಿಂದ ಯಾರೂ ಕೂಡ ಸಾಲ ಕೊಡಬೇಡಿ ಅಂತ. ಆದ್ದರಿಂದ ವಾಪಸ್ ಕೊಡೋದು ಬಹಳ ಮುಖ್ಯ. ಇವತ್ತು ಶ್ರೀಕೃಷ್ಣನಿಗೆ ನಮ್ಮ ಈ ಸೂರ್ಯಮಂಡಲ ಸಮರ್ಪಣೆಯ ಮುಖಾಂತರ, ಸೂರ್ಯ ನಮಸ್ಕಾರ ಸಮರ್ಪಣೆಯ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮ ಭಕ್ತಿಯನ್ನು, ನಮ್ಮ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದ್ದಕ್ಕೆ ಶ್ರೀಕೃಷ್ಣ ನಮ್ಮನ್ನು ಮತ್ತಷ್ಟು ಅನುಗ್ರಹಿಸಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ, ಶ್ರೀಕೃಷ್ಣ ಉತ್ಸವದ ಮಂಡಲೋತ್ಸವದ ಪ್ರಧಾನವಾದಂಥ ಒಂದು ಕಾರ್ಯಕ್ರಮ ಶ್ರೀಕೃಷ್ಣ ಮಂತ್ರ ಜಪ. ನಾವು ಅನೇಕ ರೀತಿಯಿಂದ ಕೃಷ್ಣನ ಆರಾಧನೆಯನ್ನು ಮಾಡಬಹುದು. ಭಗವದ್ಗೀತೆಯ ಸಮರ್ಪಣೆಯ ಮುಖಾಂತರ ಗೀತಾಚಾರ್ಯನ ಒಂದು ಸೇವೆಯನ್ನು ಮಾಡಬಹುದು. ಅದಕ್ಕೋಸ್ಕರ ಕೋಟಿ ಗೀತಾ ಲೇಖನ ಯಜ್ಞದ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಶ್ರೀಕೃಷ್ಣ ಮಂತ್ರದ ಜಪದ ಮುಖಾಂತರ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯ. ಗೀತೆಯಲ್ಲೇ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಗಳ ಪೈಕಿ ಯಾವ ಯಜ್ಞ ಶ್ರೇಷ್ಠ ಅಂದರೆ ಜಪಯಜ್ಞ. ಕೃಷ್ಣನ ಮಂತ್ರದ ಜಪವನ್ನು ಮಾಡುವ ಮೂಲಕ ಜಪಯಜ್ಞದ ಮುಖಾಂತರವೂ ಕೂಡ ಲೇಖನ ಯಜ್ಞ, ಜಪಯಜ್ಞ ಇದು ಎರಡೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಈ ಕೃಷ್ಣೋತ್ಸವವನ್ನು ಜಪಯಜ್ಞದ ಮುಖಾಂತರ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದು. ಕೃಷ್ಣನನ್ನು ಹೋಲಿಸಿಕೊಡತಕ್ಕಂತಹ ಬಹಳ ಪ್ರಭಾವಿಯಾದಂತಹ ಮಂತ್ರ ಯಾವುದಂದರೆ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಮಂತ್ರ. ಮೂಲತಃ ಓಂ ಶ್ರೀಕೃಷ್ಣಾಯ ನಮಃ ಎಂಬ ಮಂತ್ರ ಅದು ಶಾಸ್ತ್ರೋಕ್ತವಾದಂಥ ಒಂದು ಮಂತ್ರ. ಆದರೆ ನಮ್ಮ ಪರಮಗುರುಗಳು, ನನ್ನ ಗುರುಗಳಾದಂಥ ಶ್ರೀ ಸುಧೀಂದ್ರ ತೀರ್ಥರು ಕಂಡುಕೊಂಡಂತಹ ಒಂದು ಹೊಸ ಮಂತ್ರ ಏನೆಂದರೆ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರ. ಇದು ಅತ್ಯಂತ ಪ್ರಭಾವಶಾಲಿಯಾದಂಥ ಮಂತ್ರ. ಈ ಮಂತ್ರವನ್ನು ಅವರೇ ಕಂಡುಹಿಡಿದು ಅವರೇ ಜಪ ಮಾಡಿ ಅವರೇ ಅದರ ಸಿದ್ಧಿಯನ್ನು ಪಡೆದು ಅನೇಕ ಜನರಿಗೆ ಆ ಮೂಲಕ ಅವರ ಅನುಗ್ರಹವನ್ನು ಮಾಡಿದ್ದು ಪ್ರತ್ಯಕ್ಷ ಸಿದ್ಧವಾಗಿದೆ. ನಮ್ಮ ಪರಮ ಗುರುಗಳು ಇಲ್ಲೇ ಕೃಷ್ಣ ಮಠದಲ್ಲಿ 103 ವರ್ಷ ಬದುಕಿದ್ದವರು. ಯಾರೇ ಆಗಲಿ ಅವರ ಭೇಟಿಗೆ ಬಂದರೆ ಅವರು ಮೊದಲು ಹೇಳೋದು, ನೀವು ಮೊದಲು ಈಗ ಕೃಷ್ಣ ಜಪ ಮಾಡಿ, ಸ್ವಾಮಿ ಶ್ರೀಕೃಷ್ಣಾಯ ನಮಃ ಅಂತ ಜಪ ಮಾಡಿ. ಆ ಜಪ ಮಾಡಿದ್ದಕ್ಕೆ ದಕ್ಷಿಣೆಯನ್ನು ಕೊಡ್ತಾಯಿದ್ರು. ಆಮೇಲೆ ಮಂತ್ರಾಕ್ಷತೆ ಕೊಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ ಅಂತೇಳಿ ಹೇಳಿ ಮಂತ್ರಾಕ್ಷತೆ ಕೊಡ್ತಾಯಿದ್ರು. ಅವರು ಹೇಳಿದ ಹಾಗೇ ಆಗ್ತಾಯಿತ್ತು. ಅನೇಕ ಭಕ್ತರಿಗೆ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರವನ್ನು ಜಪ ಮಾಡಿ ಅವರು ಅನುಗ್ರಹ ಮಾಡಿದ್ದು ಇವತ್ತಿಗೂ ಕೂಡ ನಾವು ಸಂಚಾರಕ್ಕೆ ಹೋದಾಗ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ. ಅನೇಕ ಜನರು ಅವರ ಸ್ಮರಣೆಗಾಗಿ ತಮ್ಮ ಮಕ್ಕಳಿಗೆ ಸುಧೀಂದ್ರ ಅಂತೇಳಿ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಅವರ ಅನುಗ್ರಹದಿಂದ ಹುಟ್ಟಿದ್ದು. ಅಷ್ಟು ಪ್ರಭಾವ ಈ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಮಂತ್ರಕ್ಕೆ ಇದೆ. ಅದನ್ನು ಅವರು ಕಂಡುಕೊಂಡು ಅವರು ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಉಳಿದವರಿಗೂ ಕೂಡ ಅದನ್ನು ಉಪದೇಶ ಮಾಡಿದ್ದಾರೆ. ಇದು ಅತ್ಯಂತ ಶಾಸ್ತ್ರೀಯವೂ ಆಗಿದೆ. ಶ್ರೀಮಧ್ವಾಚಾರ್ಯರು ಶಾಸ್ತ್ರದಲ್ಲಿ ಈ ಒಂದು ಉಪಾಸನೆಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಮನುಷ್ಯರಿಗೆ 4 ಗುಣಗಳ ಉಪಾಸನೆ ಮಾಡುವ ಒಂದು ಅಧಿಕಾರ ಇದೆ ಅಂಥೇಳಿ. ಆನಂದೋಜ್ಞ ಸದಾತ್ಮೇತಿ ಶುಪಾಸ್ಯೋ ಮಾನುಷೈರ್ ಹರಿ. ಭಗವಂತನನ್ನು ಆನಂದರೂಪಿ, ಸರ್ವಜ್ಞ, ಸತ್, ನಿರ್ದುಷ್ಟ, ಆಮೇಲೆ ಸ್ವಾಮಿ ಅಂಥೇಳಿ. ಅದರಲ್ಲಿಯೂ ಕೂಡ ಈ 3 ಗುಣಗಳ ಉಪಾಸನೆಗೆ ವಿಶೇಷ ಅಧಿಕಾರ, ಅದಕ್ಕೆ ಅರ್ಹತೆ ಬೇಕು. ಆದರೆ ಸ್ವಾಮಿತ್ವದ ಉಪಾಸನೆಗೆ ಯಾವ ಅರ್ಹತೆಯೂ ಬೇಕಾಗಿಲ್ಲ. ಪ್ರತಿಯೊಬ್ಬರೂ ಕೂಡ ಆತ್ಮೇತ್ಯೇವ ಉಪಾಸಿತ, ಭಗವಂತನನ್ನು ಸ್ವಾಮಿ ಅಂತ ಹೇಳಿ ನಾವು ಪರಿಗಣನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಭಗವಂತನಿಗೆ ಇಷ್ಟವಾದಂತಹ ಒಂದು ಉಪಾಸನೆ ಅಂದರೆ ಸ್ವಾಮಿತ್ವೋಪಾಸನೆ.
ದೇವರನ್ನು ನಾವು ಏನು ಅಂತ ತಿಳ್ಕೊಳ್ಬೇಕು, ನಮ್ಮ ತಂದೆ ಅಂತ ತಿಳ್ಕೊಳ್ಬೇಕು, ತಾಯಿ ಅಂತ ತಿಳ್ಕೊಳ್ಬೇಕು, ಅಥವಾ ಸಹೋದರ ಅಂತ ತಿಳ್ಕೊಳ್ಬೇಕು, ಏನು ಅಂತ ತಿಳ್ಕೊಳ್ಬೇಕು ಹೇಳಿದರೆ ದೇವರನ್ನು ನಮ್ಮ ಒಡೆಯ ಅಂತ ತಿಳ್ಕೊಳ್ಬೇಕು, ಸ್ವಾಮಿ ಅಂತ ತಿಳ್ಕೊಳ್ಬೇಕು. ಮಮ ಸ್ವಾಮಿ ಹೃಷಿಕೇಶ ಎಂಬುದಾಗಿ ಭಗವಂತನಿಗೆ ಪ್ರಿಯವಾದಂಥ ಉಪಾಸನೆ ಅಂದರೆ ಸ್ವಾಮಿತ್ವ ಉಪಾಸನೆ. ಇದನ್ನು ಶಾಸ್ತ್ರದಲ್ಲಿ ಶ್ರೀಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತಹ ಸ್ವಾಮಿತ್ವ ಉಪಾಸನೆಯನ್ನು ಮಾಡಿಕೊಂಡು ಕೃಷ್ಣನನ್ನು ನಾವು ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಪರಮಗುರುಗಳು ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರವನ್ನು ಅವರು ಕಂಡುಕೊಂಡು ಅವರು ಈ ಮಂತ್ರವನ್ನು ಜಪ ಮಾಡಿದ್ದಾರೆ. ಈ ಮಂತ್ರವನ್ನು ಎಲ್ಲರೂ ಕೂಡ ಜಪ ಮಾಡಿದರೆ ತಕ್ಷಣ ನಮಗೆ ಅನುಗ್ರಹ ಆಗ್ತದೆ. ಭಗವಂತನನ್ನು ನನ್ನ ಸ್ವಾಮಿ, ನನ್ನ ಒಡೆಯ, ನನ್ನ ಓನರ್, ಅವನು ನನ್ನ ಬಾಸು ಎಂಬುದಾಗಿ. ಯಾವಾಗಲೂ ಕೂಡ ಆಫೀಸ್ನಲ್ಲಿ ನಮ್ಮ ಹೈಯರ್ ಆಫೀಸರನ್ನು ಯಾವ ಶಬ್ದದಿಂದ ಕರೆದರೆ ಅವರಿಗೆ ತುಂಬ ಇಷ್ಟ ಅಂದರೆ ಬಾಸ್ ಅಂತ ಹೇಳಿ ಕರೆದರೆ ಬಹಳ ಇಷ್ಟ, ಅಥವಾ ಅವರ ಹೆಸರು ಹೇಳಿ ಕರೆದರೆ ಅದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಬಾಸ್ ಅಂತ ಹೇಳಿ ಆವಾಗ ತುಂಬ ಖುಷಿ ಆಗ್ತದೆ. ಹಾಗೆ ಭಗವಂತನನ್ನು ನಾವು ಒಲಿಸಿಕೊಳ್ಳುವುದು, ನೀನು ನನ್ನ ಸ್ವಾಮಿ, ನನ್ನ ಒಡೆಯ ನೀನು, ನಾನು ಸಂಪೂರ್ಣ ನಿನ್ನ ಅಧೀನ ಎಂಬಂತಹ ಈ ಒಂದು ಚಿಂತನೆ ಉಪಾಸನೆಯನ್ನು ಮಾಡಿದರೆ ಅದರಿಂದ ಶ್ರೀಕೃಷ್ಣನ ಅನುಗ್ರಹ ಶೀಘ್ರವಾಗಿ ಆಗ್ತದೆ ಅಂತೇಳಿ ಶಾಸ್ತ್ರದ ಆಶಯವಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪರಮಗುರುಗಳು ಕಂಡುಕೊಂಡಂತಹ ಈ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಪರ್ವ ಸಂದರ್ಭದಲ್ಲಿ 1 ಕೋಟಿ ಸಲ ಜಪ ಮಾಡಿಸಿ ಅದನ್ನು ಅರ್ಪಣೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದು. ನಮ್ಮ ಪರ್ಯಾಯದ ಈ ಒಂದು ಶ್ರೀಕೃಷ್ಣ ಮಂಡಲೋತ್ಸವವು ಕೂಡ ಅದೊಂದು ಅಪೂರ್ವವಾದಂತಹ ಉತ್ಸವ ಆಗಿದೆ. ಇಷ್ಟ ತನಕ ಮೊದಲು ಕೃಷ್ಣ ಜನ್ಮಾಷ್ಟಮಿ ಕೇವಲ 2 ದಿವಸ ಮಾತ್ರ ಮಾಡ್ತಾಯಿದ್ರು. ಆಮೇಲೆ ನಾವು ಕಳೆದ ಪರ್ಯಾಯದಲ್ಲಿ ಶ್ರೀಕೃಷ್ಣ ಸಪ್ತಾಹ ಅಂತ ಮಾಡಿದೆವು. ಆಮೇಲೆ ಈ ಪರ್ಯಾಯದಲ್ಲಿ ಶ್ರೀಕೃಷ್ಣ ಮಾಸೋತ್ಸವ ಅಂತ ಮಾಡಿದ್ದೇವೆ. ಈಗ ದೊಡ್ಡ ಅಂದರೆ ಮಂಡಲೋತ್ಸವ, ಅಲ್ಲಿಗೆ ಪೂರ್ಣ ಆಗ್ತದೆ. ಮಂಡಲ ಅಂದರೆ ಪೂರ್ಣ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವದ ಮುಖಾಂತರ ಈ ಒಂದು ಉತ್ಸವದ ಪರಿಪೂರ್ಣ ಫಲವನ್ನು ನಾವೆಲ್ಲರೂ ಕೂಡ ಪಡೆಯಬೇಕು ಅಂತ ಸಂಕಲ್ಪವನ್ನು ನಾವು ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಈ ಶ್ರೀಕೃಷ್ಣ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂಥ ಈ ಮಂತ್ರದ ಜಪವು ಕೂಡ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮವಾಗಿದೆ. ಅನೇಕ ವಿಧದ ಕಾರ್ಯಕ್ರಮಗಳನ್ನು ಈ 48 ದಿವಸಗಳಲ್ಲಿ ನಾವು ಹಮ್ಮಿಕೊಂಡಿದ್ದು, ಅದರಲ್ಲಿ ಜಪದ ಕಾರ್ಯಕ್ರಮವು ಕೂಡ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ. ನೀವೆಲ್ಲರೂ ಕೂಡ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೃಷ್ಣನ ಪರಿಪೂರ್ಣ ಅನುಗ್ರಹವನ್ನು ಪಡೆಯಬೇಕು. ನೀವು ಮಂಡಲೋತ್ಸವದ ಪ್ರಾರಂಭದಲ್ಲಿ ಸೂರ್ಯ ನಮಸ್ಕಾರ, ಸೂರ್ಯಮಂಡಲಕ್ಕೆ ನಮಸ್ಕಾರ ಮಾಡುವ ಮುಖಾಂತರ ಏನು ನೀವೆಲ್ಲರೂ ಇದ್ದೀರಿ, ಇದರ ಪೂರ್ಣ ಫಲ ಕೊನೆಯ ತನಕನೂ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಬೇಕು. ಆವಾಗ ಪರಿಪೂರ್ಣವಾದಂಥ ಅನುಗ್ರಹ ನಿಮಗೆ ಬರುತ್ತದೆ. 48 ದಿವಸಗಳಲ್ಲಿ ಏನೇನು ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮಗಳೇನಿದೆ ಅದಕ್ಕೆಲ್ಲ ನೀವು ಭಾಗವಹಿಸಿ ನಿಮ್ಮ ಮಿತ್ರರನ್ನು, ಬಂಧುಗಳನ್ನು ಕೂಡ ಕರ್ಕೊಂಡು ಬಂದು ಶ್ರೀಕೃಷ್ಣನ ಈ ಒಂದು ಉತ್ಸವವನ್ನು ನಾವೆಲ್ಲರೂ ಕೂಡ ವೈಭವದಿಂದ ಬಹಳ ಭಕ್ತಿ ಶ್ರದ್ಧೆಯಿಂದ ನಾವು ಆಚರಿಸೋಣ. ಆ ಮೂಲಕ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ ಅಂತೇಳಿ ಹೇಳ್ತಾ, ಇದೀಗ ಶ್ರೀಕೃಷ್ಣ ಮಂತ್ರದ ಉಪದೇಶದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.